ಮುಂದಿನ ರಾಶಿ ವೃಷಭ ರಾಶಿ. ಇದಕ್ಕೂ ಮೊದಲು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದವರು ದಯಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಏಪ್ರಿಲ್ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ತಿಂಗಳಾಗಿರುತ್ತದೆ. ವೃತ್ತಿಯ ದೃಷ್ಟಿಕೋನದಿಂದ 6ನೇ ಮನೆಯ ಅಧಿಪತಿ ಬುಧನು ಇಡೀ ತಿಂಗಳು 11ನೇ ಮನೆಯಲ್ಲಿ ಇರುತ್ತಾನೆ. ಮಂಗಳವು ನಿಮ್ಮ 7ನೇ ಮನೆಯನ್ನು ಸಹ ಆಳುತ್ತದೆ. ಇದು ವ್ಯವಹಾರಕ್ಕೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ, ಆದರೆ ನೀವು ಕೆಲವು ರಿಸ್ಕ್ ತೆಗೆದುಕೊಳ್ಳಬೇಕಾಗುತ್ತದೆ. 5ನೇ ಮನೆಯ ಅಧಿಪತಿ ಬುಧನು 11ನೇ ಮನೆಯಲ್ಲಿದ್ದು ತಿಂಗಳ ಆರಂಭದಲ್ಲಿ ಹಿಮ್ಮೆಟ್ಟುತ್ತಾನೆ. ಇದರಿಂದಾಗಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಲು ನೀವು ಗಮನಾರ್ಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ತಿಂಗಳ ಆರಂಭದಲ್ಲಿ ಮಂಗಳನು 2ನೇ ಮನೆಯಲ್ಲಿರುತ್ತಾನೆ. ಇದು ಕುಟುಂಬದಲ್ಲಿ ಜಗಳಗಳನ್ನು ಮತ್ತು ನಿಮ್ಮ ಕಟುವಾದ ಮಾತುಗಳಿಂದ ಸಮಸ್ಯೆಗಳನ್ನು ತರಬಹುದು. ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಕೆಲವು ಏರಿಳಿತಗಳನ್ನು ನಿರೀಕ್ಷಿಸಿ. ತಿಂಗಳ ಉದ್ದಕ್ಕೂ ಕೇತು 5ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ತಿಳುವಳಿಕೆಯ ಕೊರತೆಯನ್ನು ಸೂಚಿಸುತ್ತದೆ. ವೈವಾಹಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ 7ನೇ ಮನೆಯ ಅಧಿಪತಿ ಮಂಗಳನು 3ನೇ ಮನೆಗೆ ತೆರಳುವ ಮೊದಲು 2ನೇ ಮನೆಯಲ್ಲಿ ತಿಂಗಳನ್ನು ಪ್ರಾರಂಭಿಸುತ್ತಾನೆ. ಆದ್ದರಿಂದ ನಿಮ್ಮ ಸಂಗಾತಿಯು ತಿಂಗಳ ಆರಂಭದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಈ ತಿಂಗಳು ಬಹುಶಃ ಆರ್ಥಿಕ ಲಾಭಗಳಿಗೆ ಸಾಕಷ್ಟು ಉತ್ತಮವಾಗಿರುತ್ತದೆ. ಹವಾಮಾನ ಬದಲಾವಣೆಗಳು ನಿಮಗೆ ಕೆಲವು ತೊಂದರೆಗಳನ್ನು ನೀಡಬಹುದು. ನೀವು ತಲೆನೋವು ಮತ್ತು ಸ್ವಲ್ಪ ಜ್ವರದಿಂದ ಬಳಲಬಹುದು. ಪರಿಹಾರಕ್ಕಾಗಿ ಸ್ಫಟಿಕ ಜಪಮಾಲೆಯನ್ನು ಬಳಸಿ ನಿಮ್ಮ ರಾಶಿಯ ಆಡಳಿತ ಗ್ರಹವಾದ ಶುಕ್ರನ ಬೀಜ ಮಂತ್ರವನ್ನು ನೀವು ಜಪಿಸಬೇಕು.